ನನ್ನ ಹೆಸರು ಹೇಮಂತ್ ಅಂತ. ಈ ಫೋಟೋ ಹೆಂಗೆ ಬಂತು ಅಂತ ನೋಡ್ತಾ ಇದ್ದೀರಾ? ಇವತ್ತು ನಂದು ಹುಟ್ಟಿದಬ್ಬ. ನಾನು ಮತ್ತು ನನ್ನ 4 ಜನ ಫ್ರೆಂಡ್ಸು ಸೇರಿಕೊಂಡು ಒಂದು ಪಾರ್ಟಿ ಮಾಡಿ, ಪಾರ್ಟಿಯಿಂದ ಬರಬೇಕಾದ್ರೆ ಒಂದು ಸ್ಮಶಾನದಲ್ಲಿ ಈ ಫೋಟೋ ತೆಗೆದೆ. ಮುಂದಕ್ಕೆ ಏನಾಯಿತು ಅಂತ ನೀವೇ ನೋಡಿ. ಬರ್ತಡೆ ಬಾಯ್ ಏನಲ್ಲ ಗುಂಡು ತುಂಡು ಇಲ್ವಾ? ಗುಂಡು ತುಂಡು ನಿಮ್ ಬಗ್ಗೆ ನಂಗೆ ಗೊತ್ತು, ಸ್ವಲ್ಪ ಹಿಂದೆ ತಿರ್ಗಿ ನೋಡಲ್ಲ. ಯವ್ವ ಲೆಲೆ ಮಾದೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ. ಅನಿಸುತ್ತಿದೆ ಯಾಕೋ ಇಂದು ಪಕ್ಕದ ಮನೆ ಆಂಟಿ ನನ್ನವಳೆಂದು. ಯಾಕೋ ಇನ್ನು ಆಂಟಿ ಸಾಹಸ ಬಿಟ್ಟಿಲ್ವೇನೋ? ಬಿಡಕ್ ಆಗ್ತಿಲ್ಲ ಅಂತಮ್ಮ. ಯಾರಲ್ಲ ಅದು? ಕಸ್ಟಮರ್ ಕೇರ್. ಏನಂತೆ? ಮಾರುತಿ ಕಡಿತವ್ರಂತೆ, ಹೋಗ್ತೀಯಾ? ನಗಿರ್ಲ ನಗಿ, ನಂಗೂ ಟೈಮ್ ಬರ್ತದೆ. ಹೆಂಗೆ ಬಸ್ ಹತ್ಕೊಬತ್ತದ ಅಥವಾ ಆಟೋ ಹತ್ಕೊಬತ್ತದ? ನಡ್ಕೊಂಡ್ ಬರ್ತದೆ. ಇನ್ನೇನು ಹುಡುಕ್ತಾ ಇದ್ಯೋ? ರಿಲಯನ್ಸ್ ಬ್ಯಾಲೆನ್ಸ್ ನೋಡೋದು ಹೆಂಗೋ? ಕಣ್ಣಲ್ಲೇ ಕಣ್ಲಾ? ಹೌದಾ? ಹೆಂಗೋ ಗೊತ್ತಿಲ್ಲ ಲೇ. ಅಂಬಾನಿಗೆ ಫೋನ್ ಮಾಡಿ ಕೇಳ. ಯಾರಿಗೆ? ಅಂಬಾನಿಗೆ. ಈಗ ನೀನ್ ಹೇಳಿದ್ ಕಾಮಿಡಿ ಅಲ್ವಾ? ಯಪ್ಪ ಯಪ್ಪ ನಗಿರ್ಲ ನಗಿ, ನಂಗೂ ಟೈಮ್ ಬರ್ತದೆ. ಏನಾಯ್ತು? ನಾಗವಣಿ ಅಂಟಿ ಕಣ್ಲ, ದಪ್ಪಗೆ ಗುಂಡಕ್ಕೆ ಎತ್ತರಕ್ಕೆ ಇದ್ಲು ಕಣ್ಲ. ಹೋಗಲ್ ಬಿಡ್ಲ. ಅಂತದೇನೋ ಮಾಡಿದ್ಲು ನಿಂಗೆ ಆಂಟಿ? ಹೇಳ್ತೀನಿ ಕೇಳು. ನನ್ನ ಮನೆ ಪಕ್ಕದಲ್ಲಿ ನಾಗವಣಿ ಆಂಟಿ ಮನೆ ಇತ್ತು. ಒಂದೇ ಕಿತ ಹಾಲು ತರಕ್ ಹೋಗ್ತಾ ಇದ್ವಿ. ನನ್ನ ಹತ್ರ ಒಂದು ಓರಿ, ಅವಳ ಹತ್ರ ಒಂದು ಹಸು ಇತ್ತು. ಇಬ್ರು ಒಂದೇ ಹೊಲ್ತಕ್ಕೆ ಹೋಗ್ತಿದ್ವಿ ಕಣ್ಲ. ಒಂದಿನ ಸಂಕ್ರಾಂತಿ ಹಬ್ಬ, ನನ್ನ ಓರಿ ಅವಳ ಹಸು ಜೊತೆ ಓಡೋಗ್ಬಿಡ್ತು ಕಣ್ಲ. ಬಿಡ್ಲಾ, ಓರಿ ಹೋದ್ರೆ ಏನು, ಆಂಟಿ ಅವಳಲ್ಲ. ಇಲ್ಲಲ್ಲ, ನಮ್ಮ ಆಂಟಿ ಕೂಡ ಹೋಗ್ಬಿಟ್ಲು ಕಣ್ಲ. ಯಾರ ಜೊತೆ? ನಮ್ಮ ಅಪ್ಪನ ಜೊತೆ ಕಣ್ಲ. ನಾಗವೇಣ ಆಂಟಿ, ಐ ಮಿಸ್ ಯು. ಮಗ ಮಗ ಬಾ ಗಾಡಿ ಹಾಕೋಣ. ಎಲ್ಲಿಗೋ ಮಗ ಅಲ್ಲಿ ದೆವ್ವ ಇದೆಯೋ? ಹಾ, ದೆವ್ವನ? ಎಲ್ಲಿ? ಏನ್ ಕಾಣ್ತಾನೆ ಇಲ್ಲ.
ದೆವ್ವನೂ ಇಲ್ಲ ಏನೂ ಇಲ್ಲ ಬನ್ರಲ್ಲ. ಮರದ ಮೇಲೆ ನೋಡು. ಬಾರೋ 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 ಬಾರೋ. ಏನಾಯ್ತು? ಯಾಕೋ ನಿಲ್ಸ್ದೆ? ಏನಾಯ್ತು? ಯಾಕೋ ಯಾಕೋ ಹೇಳೋ ಈಶಾ, ಹೇಳೋ ಹೇಳೋ ಈಶಾ. ಹೇಮು, ಏನಾಯ್ತು? ಯಾಕೋ ಹೇಮು? ಹೇಮಂತ, ಹೇಮು, ಹೇಮು ಹೇಳೋ, ಎದ್ದೇಳೋ ಹೇಮು. ಹಲೋ ಹಲೋ ಹಲೋ. ಬರುತ್ತೆ ಸರ್, ಹಿಂದೆಯಿಂದ ಬರುತ್ತೆ ಸರ್, ಹಂಗೆ ಬರುತ್ತೆ ಸರ್. ಕೈ ಹಾಕುತ್ತೆ ಸರ್, ಹಿಂದ್ಗಡೆಯಿಂದ ಕೈ ಹಾಕಿ ಸರ್, ಕೈ ಹಾಕುತ್ತೆ ಸರ್, ಹಿಂದೆಯಿಂದ ಹಂಗೆ ಕೈ ಹಾಕಿ ಹಿಂದೆ ಇನ್ನೇನು ಹಾಕ್ಬೇಕು ಸರ್, ಹಾಕ್ಬೇಕು ಸರ್, ಇನ್ನೇನು ಹಾಕ್ತು ಹಡಗ್ ಅಂತ ಹಾಕ್ಬಿಡುತ್ತೆ ಸರ್. ಸಾಕಪ್ಪ ಸಾಕು. ಸರ್ ಆರ್ ಮೂವಿ ಮಾಡೋಣ ಅನ್ಕೊಂಡಿದ್ದೀನಿ. ಸ್ಟೋರಿ ಕೇಳಿದ್ರೆ ಆರ್ ಮೂವಿನೇ ಮಾಡೋದು ಬೇಡ ಅನಿಸ್ತಿದೆ. ಯಾವ್ದಾರ ಕಾಮಿಡಿ ಮೂವಿ ಇದ್ರೆ ಹೇಳು, ಮಾಡೋಣ. ಸರ್ ಇಲ್ಲ ಸರ್ ಕಷ್ಟಪಟ್ಟು ಬರ್ತೀನಿ ಸರ್ ಮಾಡೋಣ ಸರ್ ಆಗಲ್ಲ ನಿಜವೂ ಚೆನ್ನಾಗಿ ಬರುತ್ತೆ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಕಷ್ಟಪಟ್ಟು ಸಿಗ್ಬಿಡ್ತೀನಿ ಸರ್ ಪ್ಲೀಸ್ ಸರ್ ಮಾಡೋಣ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್. ಹಲೋ, ರೂಮಲ್ಲಿ ಇದ್ದೀನಿ. ಏನ್ ಮಾಡ್ತಿದೀಯಾ? ನಿಂದೆ ಕನ್ಸು ಕಾಣ್ತಿದ್ದೆ ಕಣೆ. ಓಹೋ ಸಾಕು ಇವತ್ತು ಸಿಕ್ಕಿಯಾ? ಇಲ್ಲಮ್ಮ, ಇವತ್ತು ಪ್ರೊಡ್ಯೂಸರ್ ಹತ್ರ ಕತೆ ಹೇಳಕ್ ಹೋಗ್ತಾ ಇದೀನಿ. ಸೊ ನಾಳೆ ಸಿಕ್ಕರೆ ಆಗುತ್ತೇನಮ್ಮ? ಹೋಗೋ ಟೈಮ್ ಇದೆ. ಹಲೋ ಹಲೋ ಹಲೋ. ಹಾಯ್ ಸರ್. ಹಾಯ್, ನಿಮ್ಮ ಹೆಸರು? ಅಭಿಷೇಕ್ ಅಂತ. ನೀವು? ದೇವನ್ ಸರ್. ಓಕೆ. ನಿಮ್ಮದು ಸ್ಟೋರಿ ರೆಡಿ ಇದೆಯಾ ಸರ್? ಹ್ಞೂ ಸರ್, ರೆಡಿ ಇದೆ. ಓಕೆ, ಯಾವ ಟೈಪ್ ಸ್ಟೋರಿ? ಇದೊಂದು ಲವ್ ಕಮ್ ಆರ್ ಸ್ಟೋರಿ ಸರ್. ಓಕೆ. ಟೈಟಲ್ ಸರ್? ಟೈಟಲು ದೊಡ್ಡಪ್ಪನ ಮನೇಲಿ ಚಿಕ್ಕಪ್ಪ ಅಂತ ಸರ್. ಹಾಂ, ಏನು ಸರ್? ದೊಡ್ಡಪ್ಪನ ಮನೇಲಿ ಚಿಕ್ಕಪ್ಪ ಅಂತ. ಓಹೋ. ನಿಮ್ಮದು ಸ್ಟೋರಿ ರೆಡಿ ಇದೆ ಸರ್? ಹ್ಞೂ ಸರ್, ರೆಡಿ ಇದೆ. ಟೈಟಲು? ಚಿಕ್ಕಪ್ಪನ ಮನೇಲಿ ದೊಡ್ಡಪ್ಪ ಅಂತ ಸರ್. ಜೀವನದಲ್ಲಿ ಎತ್ತರವಾಗಿ ಕಾಣಿಸ್ಕೋಬೇಕಂದ್ರೆ ಎತ್ತರವಾದ ಬಿಲ್ಡಿಂಗ್ ಮೇಲೆ ನಿಂತ್ಕೋಬೇಕು. ಇಲ್ಲ ಅಂದರೆ ಒಂದು ಕಪ್ ಕಾಂಪ್ಲೇಂಟ್ ಕುಡಿಬೇಕು. ಎರಡೂ ಆಗಿಲ್ಲ ಅಂದರೆ ಸುಮ್ಮನೆ ಕೂತ್ಕೋಬೇಕು.
ಸ್ಟೋರಿ ಕೇಳಿದ್ರೆ ಆರೋ ಮೂವಿನೇ ಮಾಡೋದು ಬೇಡ ಅನಿಸ್ತಿದೆ. ಯಾವ್ದಾರ ಕಾಮಿಡಿ ಮೂವಿ ಇದ್ರೆ ಹೇಳು ಮಾಡೋಣ. ಯಾಕೆ ಸರ್ ಏನು ಹುಡುಕ್ತಿದ್ದೀರಾ? ಆ ಪ್ರೊಡ್ಯೂಸರ್ಗೆ ಯಾರೋ ಮೂವಿ ಅಂದರೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರನೇ ಕಾಮಿಡಿ ಇಲ್ಲ ಅಂದರೆ ಫ್ಯಾಮಿಲಿ ಸ್ಟೋರಿ ಹುಡುಕ್ತಾ ಇದ್ದೀನಿ. ಏನಂತೆ ಸರ್? ಪ್ರೊಡ್ಯೂಸರ್ಗೆ ಹಾರರ್ ಮೂವಿ ಇಷ್ಟ ಇಲ್ವಂತೆ, ಕಾಮಿಡಿ ಮೂವಿ ಬೇಕು. ಹೌದಾ ಸರ್ ಪ್ರೊಡ್ಯೂಸರ್ಗೆ ಹೇ ಹೋವಾ, ಯಾರಾದ್ರೂ ಒಬ್ರು ಬರ್ರಪ್ಪ. ಏನ್ರ ನಿಮ್ದು? ಗುಡಿಸೆ ಆಗಲಿ ಅರಮನೆ ಆಗಲಿ ಆಟ ನಿಲ್ಲೋದು, ಅವ್ರ ಹಣೆ ಬರ ಮೇಲೆ ಏನು ಬರ್ತೀವಿ ಅದೇ ಆಗೋದು. ಇವನ್ ಹಣೆಯಲ್ಲಿ ಏನು ಬರ್ದಿಲ್ಲ ಅಂತ ಸರ್. ಈಗ ನೆಕ್ಸ್ಟ್ ಟೈಮ್ ಬರ್ಬೇಕಂತೆ ಸರ್. ಯಾಕೆ ಸರ್? ಸ್ವಲ್ಪ ಮುಂಚೆ ಬಂದಿದ್ದಾರಲ್ಲ, ಅವ್ರ ಕತೆ ಓಕೆ ಆಗಿ ಅದನ್ನೇ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಸರ್ ಅವರು ಯಾವ ಟೈಪ್ ಸ್ಟೋರಿ ಹೇಳಿದ್ರು ಸರ್? ಆರ್ ಟೈಪ್ ಸರ್. ಹಾಂ